ಇವತ್ತು ನಾನು ಚಿಕನ್ ಸಾಂಬಾರು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಚಿಕನ್ ಬೇಕಾಗೋ ಐಟಮ್ ಎಲ್ಲ ಅದಾವೆ ಇಲ್ಲಿ. ಮತ್ತು ಅರ್ಧ ಕೆ ಜಿ ಚಿಕನ್ ಐತಿ. ಅರ್ಧ ಕೆ ಜಿ ಚಿಕನ್ ಇಷ್ಟು ಆಯಿಲ್ ಭಾಳ ಆಯ್ತಿದು. ಸ್ವಲ್ಪ ಹಾಕೊಂಡ್ರೆ ಸಾಕು. ಏನು ಅದಕ್ಕೆ ಆಯಿಲ್ ಚಿಕನ್ ಒಳಗೆ ಆಯಿಲ್ ಕಂಟೆಂಟ್ ಇರ್ತೈತಿ. ಆಯಿಲ್ ಕಂಟೆಂಟ್ ಇದ್ದಂದ್ರೆ ಅದಕ್ಕೆ ಆಯಿಲ್ ಜಾಸ್ತಿ ಹಾಕೋ ಜರೂರತ್ ಬರೋದಿಲ್ಲ. ಯಾಕಂತಂದ್ರೆ ಅದೆಷ್ಟು ಅದು ಆಯಿಲ್ ಬಿಡ್ತೈತಿ, ಚಿಕನು ಆಯಿಲ್ ಬಿಡ್ತೈತಿ. ಚಿಕನ್ ಎಷ್ಟು ಆಯಿಲ್ ಅದು ಬಿಡ್ತಲ್ಲ, ಅದು ಈಗ ಉಪ್ಪು ಅರಿಶಿನ ಹಾಕೋರಿ. ಉಪ್ಪು ಅರಿಶಿನ ಹಾಕೊಂಡ್ಗಳನ್ನ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತ ಸ್ವಲ್ಪ ಅದು ಮ್ಯಾಗ್ನೇಟ್ ಹಾಕಿತ್ತದ. ಮ್ಯಾಗ್ನೇಟ್ ಆತಂತಂದ್ರೆ ಅದಕ್ಕೆ ಆಯಿಲ್ ಕಂಟೆಂಟ್ ಎಲ್ಲ ಇದು ಆಕೈತಿ. ಅದೆಷ್ಟು ನೀವು ಸ್ವಲ್ಪ ಅದನ್ನು ಫ್ರೀಯಾಗಿ ಫ್ರೈ ಮಾಡ್ಕೊತ ಬಿಡ್ತೀರಲ್ಲ ಚಿಕನ್ನ, ಅಷ್ಟು ನಿಮಗೆ ಇದು ಆಕೈತಿ. ಸ್ವಲ್ಪ ಸೌಟ್ಲೆ ಅದನ್ನು ಇದು ಮಾಡ್ಕೊರಿ. ಅಂದ್ರೆ ಅದು ಅರಿಶಿನ ಉಪ್ಪು ಎಲ್ಲ ಅದು ಚಿಕನಿಗೆ ಮ್ಯಾಗ್ನೇಟ್ ಆಗಲಿ. ಮ್ಯಾಗ್ನೇಟ್ ಆಯ್ತಂದ್ರೆ ಇದು ಆಯಿಲ್ ಬಿಡ್ತೈತಲ್ಲ, ಇದು ಅದೆಷ್ಟು ಆಯಿಲ್ ಬಿಡ್ತೈತಲ್ಲ ಚಿಕನ್ ಅಷ್ಟು ಟೇಸ್ಟ್ ಬರ್ತೈತಿ. ಇದನ್ನು ಸ್ವಲ್ಪ ಅದ್ರ ಮೇಲೆ ಪಾತ್ರೆ ಇಟ್ಟು ಮುಚ್ಚಿಬಿಡ್ರಿ. ಯಾಕಂತಂದ್ರೆ ಅದೆಷ್ಟು ಇದು ಅದಕ್ಕೆ ಚಿಕನ್ ಬಿಡ್ತೈತಲ್ಲ ಅಷ್ಟು ಟೇಸ್ಟ್ ಬರ್ತೈತಿ. ಇಲ್ಲಿ ಕೊಬ್ಬರಿ ಮತ್ತು ಪುದೀನ, ತೆಂಗಿನಕಾಯಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡ್ವಿ ಅಲ್ಲ, ಅದು ಇಷ್ಟು ಸ್ವಲ್ಪ ಭಾಳ ಸಣ್ಣಾಗಿ ರುಬ್ತಿರಲ್ಲ ಅಷ್ಟು ಟೇಸ್ಟ್ ಬರ್ತೈತಿ ನೋಡಿ. ಅದೆಷ್ಟು ನಾವು ಫ್ರೀಯಾಗಿ ಅದನ್ನು ದಮ್ ಗಟ್ಟಿಸ್ತೀವಲ್ಲ ಚಿಕನ್, ಅಷ್ಟು ಚಂದ ಇದು ಬರ್ತೈತಿ. ನೀವು ಅಂದರೆ ಎಷ್ಟು ಟೇಸ್ಟ್ ಬರ್ತೈತಿ ನೋಡಿ. ಪೇಸ್ಟ್ ಎಲ್ಲ ರೆಡಿ ಆಗೈತಿ. ಕೊಬ್ಬರಿ ಮತ್ತು ಪುದೀನ ಕೊತ್ತಂಬರಿ 3 ಪೇಸ್ಟ್ ಅದಾವೆ. ನೀವು ಉಳ್ಳಾಗಡ್ಡಿ ಬೇಕಂದ್ರೆ ಪೇಸ್ಟ್ ಮಾಡಿ ಹಾಕ್ಕೋಬೋದು. ಹಿಂಗೆ ಹಾಕ್ಕೊಂಡ್ರೆ ಭಾಳ ಟೇಸ್ಟ್ ಬರ್ತೈತಿ ಅಲ್ಲ. ಅದು ಮಿಕ್ಸಿ ಹಾಕ್ಕೊಂಡು ಮಾಡ್ತೀರಿ ನಡಿತೈತಿ, ಆದ್ರೆ ಇದು ಭಾಳ ಟೇಸ್ಟ್ ಬರ್ತೈತಿ ನಾವು ನೋಡಿದ ಪ್ರಕಾರ. ಒಬ್ಬೊಬ್ಬರು ಹುರಿದು ಮಾಡ್ತಾರೆ, ಹುರಿದು ಮಾಡಿದರೂ ಟೇಸ್ಟ್ ಬರ್ತೈತಿ. ಅದು ಸ್ವಲ್ಪ ಅದು ಬೇರೆ ಆಕೈತಿ. ಇದು ನಾ ಹೇಳ್ತೀನಿ, ಒಲೆ ಒಳಗೆ ಮಾಡೋದು ಬೆಸ್ಟ್. ಇದು ಗ್ಯಾಸ್ ಮೇಲಕ್ಕಿಂತ ಒಲೆ ಒಳಗೆ ಮಾಡೋದು ಚಲೋ. ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ನಾವು ನೋಡಿ ಟೇಸ್ಟ್ ಅದು ಆ ಒಲಿದು ಅದು ಬೇರೆನೇ ಟೇಸ್ಟ್ ಬರ್ತೈತಿ. ಇದು ಗ್ಯಾಸಿಂದ ಆ ಟೇಸ್ಟೇ ಬೇರೆ ಬರ್ತೈತಿ. ಉಳ್ಳಾಗಡ್ಡಿ ಹಾಕ್ಕೊಂಡ್ವಿ ಮತ್ತು ಟಮಾಟಿ ಹಾಕ್ಕೊಂಡ್ವಿ. ಈಗ ಉಳ್ಳಾಗಡ್ಡಿ ಹಾಕ್ಕೊಂಡ್ಗಳ ಮತ್ತು ಸಡನ್ಲಿ ಟಮಾಟಿ ಹಾಕೋಕೆ ಹೋಗ್ಬೇಡ್ರಿ, ಮತ್ತೆಲ್ಲ ಅದು ಇದು ಆಗ್ಬಿಡ್ತೈತಿ. ಅಂದರೆ ಟಮಾಟಿ ಸರಿಯಾಗಿ ಬೇಯೋದಿಲ್ಲ. ಅವು ಸ್ವಲ್ಪ ಅದು ಇದು ಆಗಲಿ. ಟಮಾಟಿ ಉಳ್ಳಾಗಡ್ಡಿ ಅವೆಲ್ಲ ಸ್ವಲ್ಪ ಟೈಮ್ ಇದು ಆಗಲಿ. ಈ ವಿಡಿಯೋ ಒಳಗೆ ಸ್ವಲ್ಪ ನಾವು ಕಟ್ ಮಾಡಿ ಹಾಕಿವಲ್ಲ, ಅದು ಫಾಸ್ಟ್ ಆಗೋದು ಅಷ್ಟೆ. ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಆಮೇಲೆ ಟಮಾಟಿ ಹಾಕ್ರಿ. ನೋಡಿ ಈ ಆಯಿಲ್ ಕಂಟೆಂಟ್ ಎಲ್ಲ ಹೆಂಗೆ ಬಿಟ್ಟಿದೆ ನೋಡಿ. ಆಯಿಲ್ ಕಂಟೆಂಟ್ ಎಲ್ಲ ಬಿಟ್ಟೈತಿ. ನೀವು ಎಷ್ಟು ಅದ್ರ ಮ್ಯಾಗ ಪಾತ್ರೆ ಮುಚ್ತಿರಲ್ಲ ಅಷ್ಟು ಟೇಸ್ಟ್ ಬರ್ತದೆ ಅದು. ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಹಾಕಿ ಫ್ರೈ ಆಗಿದೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿ. ಅಂದರೆ ಸ್ಟಾರ್ಟಿಂಗ್ ಹಾಕ್ಕೊಂಡ್ರೆ ಸ್ವಲ್ಪ ಹಸಿ ವಾಸನೆ ಬರ್ತಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಅದಕ್ಕೆ ಆಮೇಲೆ ಹಾಕೋತೆ ಅದನ್ನು. ಸ್ಟಾರ್ಟಿಂಗ್ ಹಾಕ್ಕೊಂಡ್ರೆ ಅದು ಹಸಿ ವಾಸನೆ ಬರ್ತೈತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದಕ್ಕೆ ಸ್ವಲ್ಪ ಬಾಯ್ಲ್ ಇದು ಆದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಹಾಕ್ಕೊಂಡ್ರೆ ಚಲೋ. ಫ್ರೈ ಮಾಡ್ಕೊರಿ. ಅದು ಮ್ಯಾಗ್ನೇಟ್ ಆಗಬೇಕಂದ್ರೆ ಎಲ್ಲ ಇದಕ್ಕೂ ಹತ್ಕೋಬೇಕದು ಬೆಳ್ಳುಳ್ಳಿ ಪೇಸ್ಟ್. ಇಷ್ಟು ಟೇಸ್ಟ್ ಬರ್ತೈತೆ ಅಂತಂದ್ರೆ ನೀವು ಒಂದು ರೊಟ್ಟಿ ತಿನ್ನೋ ಬದಲಿ 2-3 ರೊಟ್ಟಿ ತಿಂತೀರಿ. ಈ ಚಿಕನ್ ಮಸಾಲ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಅರ್ಧ ಕೆ ಜಿ ಚಿಕನಿಗೆ ಅದು ಒಂದು ಪ್ಯಾಕೆಟ್ ಐತಲ್ಲ, ಅದ್ರ ಅರ್ಧ ಆದ್ರೆ ಸಾಕು. ಫುಲ್ ಹಾಕ್ಬೇಕಂತ ಏನಿಲ್ಲ, ಅರ್ಧ ಹಾಕಿದ್ರೆ ಸಾಕು.
ಸ್ವಲ್ಪ ಸೌಟ್ಲೆ ಇದು ಮಾಡ್ಕೊರಿ ಅದನ್ನು, ಅಂದ್ರೆ ಮಿಕ್ಸ್ ಆಗಬೇಕಲ್ಲ ಅದು ಪುಡಿ ಚಿಕನ್ ಮಸಾಲ ಅದೆಲ್ಲ ಮಿಕ್ಸ್ ಆಗಬೇಕಲ್ಲ ಅದ್ರ ಜೊತೆ ಚಿಕನ್ ಜೊತೆ. ಇಲ್ಲ ಇದು ಖಾರ ಪುಡಿ ನೀವು ಭಾಳ ಹಾಕೋ ಎಷ್ಟು ನಿಮ್ದು ಕೆಪಾಸಿಟಿ ಐತಲ್ಲ ಅಷ್ಟಕ್ಕೆ ನಡಿತೈತಿ. ಸ್ವಲ್ಪ ಹಾಕೊಂಡ್ರೆ ನಡೀತೈತಿ. ಅದು ಟೇಸ್ಟ್ ಪ್ರಕಾರ 2 ಚಮಚ ಹಾಕಿದ್ವಿ ನಾವು, 2 ಚಮಚ ಖಾರದ ಪುಡಿ ಹಾಕೈತಿ ಸಾಕು. 2 ಚಮಚ ಸಾಕು, ಅರ್ಧ ಕೆ ಜಿ 2 ಚಮಚ ಸಾಕು. ಅಂದ್ರೆ ನಮ್ದು ಧಾರವಾಡ ಸೈಡ್ ಅಂತೂ ಖಾರದ ಪುಡಿ ಅಂತಂದ್ರೆ ಭಾಳ ಸ್ಟ್ರಾಂಗ್ ಇರ್ತಾವೆ, ಖಾರದ ಪುಡಿ ಭಾಳ ಸ್ಟ್ರಾಂಗ್ ಇರ್ತೈತಿ. ಹಾಗಾಗಿ ನಾವಂತೂ ಖಾರ ತಿಂತೀವಿ ಇಲ್ಲಿ ಭಾಳ. ಹಿಂಗೆ ಯಾರು ನೋಡಿ ಖಾರ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೋರಿ, ಖಾರ ಏನಿದೆ ನಡೀತೈತಿ. ಖಾರ ಭಾಳ ಆಗತ್ತಂತಂದ್ರೆ ಲಿಂಬೆಹಣ್ಣು ಇದೆ, ಲಿಂಬೆಹಣ್ಣು ಇದು ಮಾಡ್ಕೊರಿ ನೋಡಿ. ಅವರ ಪೇಸ್ಟ್ ಕೊಬ್ಬರಿ ಕೊತ್ತಂಬರಿ ಪುದೀನ 3 ಪೇಸ್ಟ್ ಮಾಡ್ಕೊಂಡಿದ್ದು ಅದನ್ನು ಹಾಕ್ಕೊಂಡ್ವಿ. ಈ ಟೈಪ್ ಮಾಡೋದ್ರಿಂದ ಚಿಕನ್ ಭಾಳ ಟೇಸ್ಟ್ ಬರ್ತೈತಿ. ಕಲರ್ ಎಲ್ಲ ಚೇಂಜ್ ಆಯಿತು. ಅದೇ ಸ್ವಲ್ಪ ನೀರು ಹಾಕಿ, ಭಾಳ ನೀರು ಹಾಕ್ಬಿಡ್ರಿ, 1 ವಾಟೆ ಸಾಕು ನಿಮ್ಗೆ. ರೊಟ್ಟಿ ಸ್ವಲ್ಪ ಶಿರ್ವ 4, 5, 6 ಮಂದಿ ಇದ್ರಿ ಅಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ರಿ. ನೀರು ಎಷ್ಟು ಹಾಕೋತಿರಲ್ಲ ಹಂಗೆ ಉಪ್ಪು ಖಾರ ಕಮ್ಮಿ ಆಕೈತಿ. ನೀವು ನೀರು ಎಷ್ಟು ಹಾಕೋತಿರಲ್ಲ ಅಷ್ಟು ಉಪ್ಪು ಖಾರ ಎಲ್ಲ ಕಮ್ಮಿ ಆಕೈತಿ. ಹಾಗಾಗಿ ನೀವು ನೀರು ಹಾಕಿದ ಕೂಡ ಸ್ವಲ್ಪ ಅದು ಬಾಯ್ಲ್ ಆಗಲಿ. ಬಾಯ್ಲ್ ಆದ್ಮ್ಯಾಗ ಉಪ್ಪು ಖಾರ ನೋಡ್ಕೊಂಡು ಮತ್ತೆ ಹಾಕ್ಕೋಬೇಕು. ನೀರು ಎಷ್ಟು ಹಾಕ್ತಿರಲ್ಲ ಅಷ್ಟು, 4 ಮಂದಿ ಇದ್ದಾರೆ 6 ಮಂದಿ ಇದ್ದಾರೆ ಅಂತಂತ ಜಾಸ್ತಿ ಹಾಕ್ಬಿಡ್ತೀರಿ, ಹಂಗಾಗಿ ಕಮ್ಮಿ ಆಗ್ಬಿಡ್ತೈತೆ ಉಪ್ಪು ಖಾರ. ಎಷ್ಟು ನಾವು ಅದ್ರ ಮ್ಯಾಗ ಪಾತ್ರೆ ಮುಚ್ತೀವಲ್ಲ ಅಷ್ಟು ಇದು ಚಲೋ ತಂದು ಕುದೈತಿ ನೋಡಿ. ಎಷ್ಟು ಗಟ್ಟಿಯಾಗೈತಿ. ಪೀಸು ಎಲ್ಲ ಅಷ್ಟು ಚಂದ ಅರ್ಧಂಬರ್ಧ ಇದು ಮಾಡೋಕ್ಕೋ ಪೂರ ಸ್ವಲ್ಪ ಟೈಮ್ ಇದು ಮಾಡಿದರೆ ಸ್ವಲ್ಪ ಚಿಕನ್ ಪೀಸ್ ಇದೆಲ್ಲ ಇದು ಹಾಕೋ. ಇದು ಸ್ವಲ್ಪ ಗಟ್ಟಿ ಇದೆ. ಇದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಅಂದ್ರೆ ಮತ್ತು ಉಪ್ಪು ಖಾರ ಹಾಕೋಬೇಕಾಕೈತಿ. ಭಾಳ ಟೇಸ್ಟ್ ನೋಡಿ. ಕಲರ್ ಎಲ್ಲ ಚೇಂಜ್ ಆಗೈತೆ ಕಲರ್ ಎಲ್ಲ. ಭಾಳ ಟೇಸ್ಟ್ ಇದೆ ನೋಡಿ. ಒಂದು ಸ್ವಲ್ಪ ತಳ ಇದು ಆಗಿರುತ್ತಲ್ಲ ಸ್ವಲ್ಪ ಅದನ್ನು ಸೌಟ್ಲೆ ಇದು ಮಾಡಿದರೆ ಸ್ವಲ್ಪ ಚಲೋ ಆಗಿದೆ. ಈ ಸ್ವಲ್ಪ ಗಟ್ಟಿಗಿದೆ ಸಾಂಬಾರು. ಸ್ವಲ್ಪ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ನೀವು ಜಾಸ್ತಿ ಜನ ಅಂದರೆ ನಾವು 3 ಜನದ್ದು ಇಷ್ಟು ಸಾಕಾಕೈತಿ. 4, 5, 6 ಇದ್ದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಖಾರ ಉಪ್ಪು ಹಾಕ್ಕೊಳ್ಬೇಕು. ಯಾಕಂತಂದ್ರೆ ಅದು ನೀರಿನ ಕಂಟೆಂಟ್ ಎಷ್ಟು ಇದಾಕೈತಲ್ಲ ಹಂಗೆ ಖಾರ ಉಪ್ಪು ಕಮ್ಮಿ ಆಕೈತಿ. ನೋಡಿ ಎಷ್ಟು ಗಮ್ಮಂತ ವಾಸನೆ ಬರ್ತೈತೆ. ಇಲ್ಲ ನೋಡಿ, ಟ್ರೈ ಮಾಡಿ ಏನು ಕಮೆಂಟ್ ಬಾಕ್ಸ್ನಾಗೆ ರಿಪ್ಲೈ ಮಾಡಿ ನೋಡಿ ಪೀಸ್ ಎಲ್ಲ ಹೆಂಗೆ. ಅಲ್ಲ ನೀವು ರೂಮ್ ಒಳಗೆ ಇಲ್ಲ ಹಾಸ್ಟೆಲ್ ಒಳಗೆ ಎಲ್ಲರೂ ಇದ್ದರೆ ಇವನ್ನ ಮಾಡ್ಕೊಕಡ್ಡಿ ಎಲ್ಲ ಇಷ್ಟು ಫ್ರೆಂಡ್ಸ್ ಇಲ್ಲ ಹೊಲದೊಳಗೆ ನೋಡಿ. ಇದು ನಾನು ತಾಟೊಳಗೆ ಹಾಕ್ಕೊಂಡೆ ನಿಮ್ಗೆ ತೋರ್ಸತ್ತೀನಿ ಈ ಟೇಸ್ಟ್. ಇದು ನೋಡಿ ಚಿಕನ್ ಇಲ್ಲಿ ಇದು ಧಾರವಾಡ ಒಳಗಿಂದ ಮೆಣಸಿನ್ಕಾಯ್ದು ಕಲರ್ ಚೇಂಜ್ ಎಷ್ಟು ಕಲರ್ ಇದು ಬರ್ತೈತೆ ಅದು ಚಿಕನಿಗೆ ಹಾಕಿದ್ವಿ ರೊಟ್ಟಿ.